ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರೂಪಾ ನವೀನ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಏನಿದೆ ಅಂದರೆ, ನಮ್ಮದು ಮದುವೆಯಾಗಿ ಸುಮಾರು 9 ವರ್ಷ ಆಗೋಯ್ತು. ಇಷ್ಟು ದಿನ ನಾವು ಮದುವೆ ವೀಡಿಯೋಗಳನ್ನ ನಾವು ಸಿ ಡಿ ಕ್ಯಾಸೆಟಲ್ಲಿ ನೋಡ್ತಾ ಇದ್ವಿ. ಬಟ್ ಸಿ ಡಿ ಕ್ಯಾಸೆಟ್ಗಳು ಜಾಸ್ತಿ ಬಾಳಿಕೆ ಬರೋಲ್ಲ, ಬೇಗ ಹಾಳಾಗುತ್ತೆ ಅಂದ್ಬಿಟ್ಟು ಇವತ್ತು ನೋಡಿ ಈ ಕ್ಯಾಸೆಟ್ಸ್ ಇದೆಯಲ್ಲ, ಇವು ಓನ್ಲಿ ಸಿ ಡಿ ಕ್ಯಾಸೆಟು. ಬಟ್ ಇವನ್ನ ನಾವು ಪೆನ್ ಡ್ರೈವ್ ಹಾಕಿಸ್ಬಿಟ್ಟು ಸೇಫಾಗಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತು ಪೆನ್ ಡ್ರೈವ್ ಹಾಕ್ಸೋಕೆ ಹೋಗ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಸ್ಟುಡಿಯೋ ಹೆಂಗಿರುತ್ತೆ, ನಾವು ಪೆನ್ ಡ್ರೈವ್ ಹಾಕ್ಸೋ ಜಾಗ ಎಲ್ಲ ಯಾವ ಥರ ಇದೆ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ಫೋಟೋ ಸ್ಟುಡಿಯೋ ಯಾವುದು ಸೂಪರಾಗಿರುತ್ತೆ ಎಲ್ಲ ಅಂತಂದು ಸ್ವಲ್ಪ ಸರ್ಚ್ ಮಾಡಿದಾಗ ನನಗೆ ಸಿದ್ಧಾರ್ಥ್ ಸ್ಟುಡಿಯೋ ಅಂತ ಒಂದು ಗೊತ್ತಾಯಿತು. ಬಟ್ 4.9 ಏನೋ ಸ್ಟಾರ್ ರೇಟ್ ಇದೆ, ತುಂಬ ಸೂಪರು. ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಫೋನ್ ಮಾಡಿ ವಿಚಾರಿಸಿ, ಆಯಿತು ಬನ್ನಿ ಸರ್, ಎಲ್ಲ ನಿಮ್ಮ ಕೆಲಸ ಮಾಡ್ಕೊಳ್ತೀವಿ, ಡೌನ್ಲೋಡ್ ಮಾಡ್ತೀವಿ ಅಂತಂದರು. ಸರಿ, ಅಲ್ಲಿ ಹೋದಾಗ ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡಿದ್ರು. ಬನ್ನಿ ಆ ಸ್ಟುಡಿಯೋ ಹೇಗಿದೆ ಅಂತ ನೋಡ್ಕೊಂಬರೋಣ. ಫ್ರೆಂಡ್ಸ್, ಹೋಗ್ತಾ ಇದ್ದೀವಿ, ಸ್ಟುಡಿಯೋ ಹತ್ರ ಹೋಗ್ತಾ ಇದ್ದೀವಿ. ನೋಡಿ, ಆಲ್ಮೋಸ್ಟ್ ಇಲ್ಲಿ ಸಿದ್ಧಾರ್ಥ್ ಸ್ಟುಡಿಯೋಗೆ ನಾವು ಎಂಟ್ರಿ ಆಗಿದ್ದೀವಿ. ನೋಡಿ, ಇಲ್ಲಿ ಬೋರ್ಡ್ ಇದೆ ನೋಡಿ, ಸಿದ್ಧಾರ್ಥ್ ಸ್ಟುಡಿಯೋ. ಮೆಟ್ಲಿಕೆಯಿಂದ ಈಗ ನಡ್ಕೊಂಡು ಹೋಗಿ ಒಳಗಡೆ ಬನ್ನಿ. ಸ್ಟುಡಿಯೋ ಎಲ್ಲ ಹೇಗಿದೆ ಅಂತ ಎಲ್ಲ ನಿಮಗೆ ಕ್ಲಿಯರಾಗಿ ನಾನು ತೋರಿಸ್ತೀನಿ. ಸ್ಟುಡಿಯೋ ಒಳಗಡೆ ಯಾವ ಥರ ಮೇಂಟೆನೆನ್ಸ್ ಮಾಡಿದ್ದಾರೆ, ಮತ್ತು ಫೋಟೋಸ್ ಎಲ್ಲ ಯಾವ್ಯಾವ ಕ್ವಾಲಿಟಿ ಥರ ಇದ್ದಾವೆ, ಮತ್ತು ಸ್ಟುಡಿಯೋ ಒಳಗಡೆ ಯಾವ್ಯಾವ ಫೋಟೋಸ್ ಇದ್ದಾವೆ ಎಲ್ಲ ತೋರಿಸ್ತೀನಿ. ಮತ್ತು ಇಲ್ಲಿ ಸ್ಟುಡಿಯೋಯಿಂದ ಮೇಲ್ಗಡೆಯಿಂದ ನೋಡಿದರೆ ಆ ಕಡೆ ಹೊರಗಡೆದೆಲ್ಲ ಕಾಣ್ತಾ ಇದೆ ನೋಡಿ. ಎಂಟ್ರೆನ್ಸ್ ಒಳಗಡೆ ಹೋದ ತಕ್ಷಣ ಎಂಟ್ರೆನ್ಸಲ್ಲಿ ನೋಡಿ ಸೂಪರ್ ಆಗೋದಂತಹ ಒಳ್ಳೊಳ್ಳೆ ಎಂತೆಂಥ ಬ್ಯೂಟಿಫುಲ್ ಆಗಿದೆ ಅವ್ರದ್ದು ಸ್ಟುಡಿಯೋ ನೇಮ್ ಎಲ್ಲ ಕಾಣ್ತಾ ಇದೆ. ಮತ್ತು ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿದ್ದಾವೆ ನೋಡಿ. ಸ್ಟುಡಿಯೋ ಮಾತ್ರ ಭಯಂಕರವಾಗಿ ಇಟ್ಟಿದ್ದಾರೆ. ಯಾಕಂದರೆ ತುಂಬ 20 ವರ್ಷದಿಂದ ಈ ಸ್ಟುಡಿಯೋ ನಡೆಸ್ತಾ ಇದ್ರಂತೆ. ಒಂದು 2-3 ಜಾಗದಲ್ಲಿ ಲೊಕೇಶನ್ಗಳು ಚೇಂಜ್ ಮಾಡ್ಕೊಂಡು ಇವಾಗ ಅಟ್ಟೂರು ಲೇಔಟು ಅಟ್ಟೂರು ಲೇಔಟ್ ಇದೆಯಲ್ಲ ಅದ್ರ ಪಕ್ಕದಲ್ಲಿದ್ದಾರೆ ನೋಡಿ. ಫೋಟೋಸ್ಗಳೆಲ್ಲ ಅವರವೆಲ್ಲ ಫ್ರೇಮ್ಸ್ಗಳು ಎಲ್ಲ ಚೆನ್ನಾಗಿ ಹಾಕಿದ್ದಾರೆ. ಮತ್ತು ಇದು ಗ್ಲಾಸ್ ಡೋರಿಗೆ ದೊಡ್ಡದಾಗಿ ಫೋಟೋಸ್ಗಳ್ನ ಹಾಕಿದ್ದಾರೆ, ಸಖತ್ತಾಗಿ ಕಾಣುತ್ತೆ. ಇದೆಲ್ಲ ಆಲ್ಬಮ್ಮು ನೋಡಿ, ಅವೆಲ್ಲವಲ್ಲ ಡೆಮೋ ಆಲ್ಬಮ್ಗಳು. ಬಂದವರಿಗೆ ತೋರಿಸ್ಬಿಟ್ಟು ಅವ್ರಿಗೆ ಯಾವ್ಯಾವ ರೀತಿ ಫೋಟೋಶೂಟ್ ಮಾಡ್ಬೇಕಂತ. ಹಾಗೆ ಒಂದು ಸ್ವಲ್ಪ ಟೈಮ್ ಇದ್ದಾಗ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಇದೆಲ್ಲ ನೋಡಿ ಫೋಟೋಶೂಟ್ ಮಾಡೋಕ್ಕೆ ಅವರು ಇದು. ಮತ್ತು ಇವೆಲ್ಲ ಫ್ರೇಮ್ಗಳು, ಅವರು ತೆಗೆದಿರೋಂತಹ ಫ್ರೇಮ್ಗಳು ಚೆನ್ನಾಗಿದ್ದಾವೆ. ಹಾಗೆ ಸ್ಟುಡಿಯೋ ಒಳಗಡೆ ಎಲ್ಲ ಸ್ವಲ್ಪ ವೀಡಿಯೋ ಮಾಡಿಕೊಂಡು ನಮಗೂ ಫುಲ್ ಖುಷಿಯಾಗೋಯಿತು, ಚೆನ್ನಾಗಿದೆ. ಮತ್ತು ನಾವು ಅದ್ರ ಬಗ್ಗೆ ಎಲ್ಲ ವಿಚಾರಿಸಿದ್ವಿ, ಯಾವ್ಯಾವ ಥರ ನೀವು ಫೋಟೋಶೂಟ್ ಮಾಡ್ತೀರಾ ಏನು ಅಂತ. ಮತ್ತು ಮಕ್ಕಳು ಬರ್ತ್ಡೇ ಫೋಟೋಸು, ನಾಮಕರಣ ಮತ್ತು ಮದುವೆ ಫಂಕ್ಷನ್ಸು ಎಲ್ಲ ಇದಕ್ಕೂ ಅವ್ರು ಅಟೆಂಡ್ ಮಾಡ್ತಾರಂತೆ. ನೋಡಿ ಎಲ್ಲ ಏನು ಸಕ್ಕದಾಗೆ ಇದು ಮಾಡಿದ್ದಾರೆ, ಚೆನ್ನಾಗಿದೆ ಸ್ಟುಡಿಯೋ, ಸಕ್ಕದಾಗಿದೆ. ಸ್ಟುಡಿಯೋ ಒಳಗಡೆ ಫೋಟೋಶೂಟ್ ಮಾಡಿಕೊಡ್ತಾರಂತೆ. ನೀವು ಒಂದು ಸಲ ವಿಸಿಟ್ ಆಗಿಬಿಟ್ಟಿಗೆ ನೀವು ಯಾವ ಥರ ಫೋಟೋಶೂಟ್ ಮಾಡಿಸ್ಕೋಬೇಕಂತ ಹೇಳಿದರೆ ಅವರು ಎಲ್ಲದಕ್ಕೂ ನಿಮಗೆ ಹೇಳ್ತಾರೆ. ಫೋಟೋ ಸ್ಟುಡಿಯೋ ಒಳ್ಳೊಳ್ಳೆ ಸ್ಕ್ರೀನ್ಗಳೆಲ್ಲ ಇಟ್ಕೊಂಡಿದ್ದಾರೆ, ಬ್ಯಾಕ್ಗ್ರೌಂಡ್ ಸ್ಕ್ರೀನ್ಗಳು, ಮತ್ತು ಎಡಿಟಿಂಗ್ ಎಲ್ಲ ಸಖತ್ತಾಗಿ ಮಾಡ್ತಾರೆ. ಒಟ್ಟು ತುಂಬ ಕ್ವಾಲಿಟಿ, 100% ಕ್ವಾಲಿಟಿ ಫೋಟೋಸು ವೀಡಿಯೋಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆಲ್ಬಮ್ಗಳು ನೋಡಿದ್ವಿ, ನಿಮಗೂ ಈ ವಿಡಿಯೋದಲ್ಲಿ ಆಲ್ಬಮ್ ತೋರಿಸ್ತೀವಿ ಯಾವ ಥರ ಫೋಟೋಸ್ಗಳಿದ್ದಾವೆ ಅಂದ್ಬಿಟ್ಟು. ನೋಡಿ, ಒಂದಕ್ಕಿಂತ ಒಂದು ಫೋಟೋ ಸಕ್ಕತ್ತಿದೆ. ಮಗು ಫೋಟೋ ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ. ತುಂಬ ಚೆನ್ನಾಗಿದೆ ಸ್ಟುಡಿಯೋ ಮಾತ್ರ. ಮತ್ತು ಎಲ್ಲ ಕಡೆನೂ ಅವರು ಫಂಕ್ಷನ್ಗಳಿಗೆ ಅಟೆಂಡ್ ಮಾಡ್ತಾರಂತೆ ವೀಡಿಯೋ ಶೂಟ್ ಮಾಡೋಕ್ಕೆ. ಹಾಗೆ ಹೀಗೆ ಟೈಮ್ ಪಾಸ್ ಮಾಡ್ತಾ ಅವರು ನಮ್ಮದೇನೋ ಒಂದು ಪೆನ್ ಡ್ರೈವ್ ಕೊಟ್ಟಿದ್ವಿ ಡೌನ್ಲೋಡ್ ಮಾಡೋಕ್ಕೆ. ಅಲ್ಲಿ ಸ್ಟುಡಿಯೋ ಒಳಗಡೆ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ. ಹಾಗೆ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಸ್ಟುಡಿಯೋನ ಒಂದು ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಡ್ವಿ. ನೋಡಿ, ಇಲ್ಲಿ ರೂಪ ಅವರು ಆಲ್ಬಮ್ನ ನೋಡ್ತಾ ಇದ್ದಾರೆ. ಅದೇ ಡೆಮೋ ಆಲ್ಬಮ್ ಇಟ್ಟಿದ್ದಾರೆ, ಯಾವ್ಯಾವ ಥರ ಫೋಟೋಗಳಿದೆ ನೋಡಿ. ನಿಮಗೂ ಯಾವ್ಯಾವ ಥರ ಬೇಕು ಅಂತಂದವರು ಹೇಳೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ನಾವು ಡೆಮೋ ನೋಡಿದಾಗಲೇ ಅಲ್ವಾ ನಮಗೆ ಯಾವ್ಯಾವ ಥರ ಫೋಟೋಶೂಟ್ ಮಾಡಿಸ್ಬೇಕಂತ ಗೊತ್ತಾಗೋದು. ನೋಡಿ, ತುಂಬ ಚೆನ್ನಾಗಿದೆ. ಫೋಟೋಸ್ ಮಾತ್ರ ಭಾಳ ಕ್ವಾಲಿಟಿ ಆಗಿದೆ, ತುಂಬ ಚೆನ್ನಾಗಿದೆ. ರೂಪ ಅವರೆಲ್ಲ ಒಂದೊಂದೇ ಒನ್ ಬೈ ಒನ್ ನೋಡ್ತಾ ಇದ್ದಾರೆ. ಸುಮಾರು ಒಂದು ಹೆಚ್ಚು ಕಮ್ಮಿ ಒಂದು 4-5 ಆಲ್ಬಮ್ ಇದ್ವು ಅನಿಸುತ್ತೆ. ನಾವು ಒಂದು 2 ಆಲ್ಬಮ್ನ ನೋಡಿದ್ವಿ. ತುಂಬ ಚೆನ್ನಾಗಿದೆ, ಆಲ್ಬಮ್ಮು ಚೆನ್ನಾಗಿದೆ, ಸ್ಟುಡಿಯೋನೂ ಚೆನ್ನಾಗಿದೆ. ಮತ್ತು ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಫೋಟೋಗಳದ್ದು ಬಗ್ಗೆ ಎಲ್ಲ ಚೆನ್ನಾಗಿದೆ. ನೀವು ಏನಾದರೂ ಫೋಟೋಶೂಟ್ಸ್ ಮಾಡಿಸ್ಕೋಬೇಕು ಅಂತಂದರೆ ಒಂದು ಸಲ ವಿಸಿಟ್ ಹಾಕಿ, ಏನಾದರೂ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ವಿಸಿಟ್ ಹಾಕಿಬಿಟ್ಟು ಆಲ್ಬಮ್ ಎಲ್ಲ ನೋಡಿ, ನಿಮ್ಗೆ ಯಾವ್ಯಾವ ಥರ ಬೇಕೋ ಆ ಥರ ಫೋಟೋ ಮಾಡ್ಕೊಳ್ಳಿ. ಮತ್ತು ಏನೋ ಪ್ಯಾಕೇಜ್ಗಳೆಲ್ಲ ಇದೆ ಅವ್ರ ಹತ್ರ ಫೋಟೋಶೂಟ್ಗಳಿಗೆ. ಆ ಪ್ಯಾಕೇಜ್ ಬಗ್ಗೆ ನೀವೇ ಒಂದು ಸಲ ವಿಸಿಟ್ ಹಾಕಿ ಮಾತಾಡಿಕೊಂಡ್ರೆ ಒಳ್ಳೆಯದು. ಯಾಕಂದರೆ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ ಅದ್ರ ಪ್ಯಾಕೇಜ್ ಬಗ್ಗೆ. ಒಂದು ಯಾವುದೋ ಹೇಳಿದ್ರು, 2,000 ರೂಪಾಯಿ ಪ್ಯಾಕೇಜು ಅಂತಂದು ಯಾವುದೋ ಒಂದು ಹೇಳಿದರು. ಅದು ಮಕ್ಕಳದು ಬರ್ತ್ಡೇ ಆ ಥರ ಬರುತ್ತಲ್ಲ ಆ ವೀಡಿಯೋಗಳಿಗೆ, ಫೋಟೋಶೂಟ್ಗೆ.
ನೋಡಿ ನೀವು ಒಂದ್ಸಲ ವಿಸಿಟ್ ಹಾಕಿದ್ರೆ ನಿಮಗೂ ಕೆಲವು ಪ್ಯಾಕೇಜ್ಗಳನ್ನ ಹೇಳ್ತಾರೆ. ನಿಮ್ಗೆ ಯಾವ ಪ್ಯಾಕೇಜ್ ಇಷ್ಟ ಆಗುತ್ತೋ ಆ ಪ್ಯಾಕೇಜ್ ನೀವು ಫೋಟೋಶೂಟು ವೀಡಿಯೋ ರೆಕಾರ್ಡಿಂಗ್ ಎಲ್ಲ ಮಾಡಿಸ್ಕೋಬೋದು. ನೋಡಿ ಸಕ್ಕತ್ತಾಗಿದೆ ಫೋಟೋಸ್ಗಳು ಮಾತ್ರ, ಒಂದಕ್ಕಿಂತ ಒಂದು ಫೋಟೋ ಚೆನ್ನಾಗಿದ್ದಾವೆ ನೋಡೋಕ್ಕೆ. ಮಕ್ಕಳು ಫೋಟೋ ಅಂತೂ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದ್ದಾವೆ, ಅಷ್ಟು ಸಕ್ಕತ್ತಾದ ಫೋಟೋ ಶೂಟ್ ಮಾಡಿಸಿದ್ದಾರೆ. ಎಲ್ಲ ಬರ್ತ್ಡೇ, ನಾಮಕರಣ ಎಲ್ಲ ಚೆನ್ನಾಗಿದೆ. ಫೋಟೋ ಆಲ್ಬಮ್ ಮಾತ್ರ ಮಸ್ತಿದೆ. ನೋಡೋಣ ಫ್ಯೂಚರಲ್ಲಿ ನಮಗೂ ಏನಾದರೂ ಒಂದು ಒಳ್ಳೆ ಟೈಮ್ ಬಂದಾಗ ಈ ಥರ ಒಂದು ಶೂಟ್ ಮಾಡಿಸ್ಬೇಕಂತಂದು ಮನಸ್ಸಲ್ಲಿದೆ. ನೋಡೋಣ ಆ ಟೈಮ್ ಬಂದಾಗ ಫೋಟೋ ಶೂಟ್ ಮಾಡಿಸ್ತೀನಿ. ಮಾಡಿಸಿದ್ಮೇಲೆ ನಿಮಗೆ ನಮ್ಮದು ಆಲ್ಬಮ್ನ ಬೇಕಾದ್ರೆ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಚೆನ್ನಾಗಿದೆ ನೋಡಿ, ಹೆಂಗೆ ವೆರೈಟಿ ಫೋಟೋಸ್ಗಳು ಸಖತ್ತಾಗಿದೆ. ಇವರೇ ನೋಡಿ ಸ್ಟುಡಿಯೋ ಒಳಗಡೆ ಅವರು ಫೋಟೋ ಎಲ್ಲ ತೆಗಿತಾರಲ್ಲ, ಅವ್ರು ಕೂತ್ಕೊಂಡು ನಮ್ಮದು CD ಕ್ಯಾಸೆಟ್ ತೊಗೊಂಡೋಗಿದ್ವಿ, ಅದನ್ನು ಪೆನ್ಡ್ರೈವ್ಗೆ ಹಾಕಿಸ್ಬೇಕು ಅಂದ್ಬಿಟ್ಟು ಅದನ್ನು ನಮಗೆ ಡೌನ್ಲೋಡ್ ಮಾಡ್ತಿದ್ರೆ ಸರ್ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿಬಿಟ್ರೆ ಎಲ್ಲ ಡೌನ್ಲೋಡ್ ಮಾಡಿಕೊಡ್ತೀವಿ ಅಂತಂದ್ರೆ, ಅದಕ್ಕೆ ನಮಗೆ ಅಲ್ಲಿ ಕೂತ್ಕೊಂಡಿದ್ವಲ್ಲ ಹಾಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ಕೊಂಡ್ವಿ. ಮತ್ತು ಆಲ್ಬಮ್ ಎಲ್ಲ ನೋಡ್ತಾ ಕೂತ್ಕೊಂಡ್ವಿ. ಅಷ್ಟೊತ್ತಿಗೆ ಒಂದು ಹಾಫ್ ಆನ್ ಅವರ್ ಒಳಗಡೆ ಎಲ್ಲ ಮುಗಿಸ್ಕೊಟ್ರು. ಚೆನ್ನಾಗೇ ಬಂತು ಪೆನ್ಡ್ರೈವ್. ನಾವು ಮನೆಗೆ ಬಂದು ಟಿವಿಗೆ ಪೆನ್ಡ್ರೈವ್ ಹಾಕ್ಬಿಟ್ಟು ನೋಡಿದ್ವಿ. ಚೆನ್ನಾಗಿ ಕ್ವಾಲಿಟಿನೂ ಚೆನ್ನಾಗಿ ಅದೇ ಸೇಮ್ ಕ್ಯಾಸೆಟಲ್ಲಿ ಏನು ಕ್ವಾಲಿಟಿ ಇತ್ತು ಅದೇ ಕ್ವಾಲಿಟಿ ಬಂದಿದೆ. ಮದುವೆದು ಪೆನ್ಡ್ರೈವ್ TV ಕನೆಕ್ಟ್ ಮಾಡ್ಕೊಂಡು ನೋಡಿದಾಗ ತುಂಬ ಚೆನ್ನಾಗಿ ಬಂತು. ಇದು DVD ಪ್ಲೇಯರ್ಗಾದರೆ CD ಹಾಕೋದು ತೆಗೆಯೋದು ಅದೆಲ್ಲ ಹಳೇ ಜಮಾನ ಆಗೋಯ್ತು. ಇವಾಗ ಹೊಸ ಡಿಜಿಟಲ್ ಇಂಡಿಯಾ ಅಲ್ವಾ, ಈಗ ಒಂದು ಸ್ವಲ್ಪ ಅಪ್ಗ್ರೇಡ್ ಆಗ್ಬೇಕಲ್ವ, ಅದಕ್ಕೆ ನಾವು ಅದನ್ನು ಪೆನ್ಡ್ರೈವ್ ಹಾಕಿಸ್ಕೊಂಡ್ರೆ ಸೇಫಾಗಿರುತ್ತೆ, ಬೇಗ ಹಾಳಾಗಲ್ಲ ಅಂದ್ಬಿಟ್ಟು ಪೆನ್ಡ್ರೈವ್ ಹಾಕಿಸ್ಕೊಂಡು ಹಾಗೆ ಕೂತ್ಕೊಂಡು ನಾವು ಟೈಮ್ ಪಾಸ್ ಮಾಡ್ತಾಯಿದ್ವಿ. ಹಾಫ್ ಆನ್ ಅವರ್ ಅಷ್ಟೊತ್ತಿಗೆ ಅಂದಿದ್ದಾರೆ. ತುಂಬ ಚೆನ್ನಾಗಿದ್ದು, ಒಂದಕ್ಕಿಂತ ಒಂದು ಆಲ್ಬಮ್ ಇದು. ಬಿಟ್ಟು ಆಲ್ಬಮ್ಗಳು ನೋಡ್ತಾಯಿದ್ವಿ. ಒಂದು ಆಲ್ಬಮ್ ಆದಮೇಲೆ ಒಂದು 5 ನಿಮಿಷ ಸ್ಟುಡಿಯೋ ನೋಡ್ಕೊಳ್ಳೋದು, ಮತ್ತು ಆಲ್ಬಮ್ಗಳು ನೋಡೋದು, ಈ ಥರ ಹಿಂಗೆ ಟೈಮ್ ಪಾಸ್ ಮಾಡ್ಕೊಂಡು ಒಂದು ಹಾಫ್ ಆನ್ ಅವರ್ ಆದಮೇಲೆ ನಮ್ಮ ಪೆನ್ಡ್ರೈವ್ನ ಡೌನ್ಲೋಡ್ ಮಾಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಇಷ್ಟು ಅಂತ ಅಮೌಂಟ್ ಇರುತ್ತೆ. ಏನು ಅಷ್ಟೊಂದು ಕಾಸ್ಟ್ಲಿ ಅಮೌಂಟ್ ಏನಿಲ್ಲ, ನಮ್ಮ ರೇಂಜಲ್ಲಿ ಒಂದು ಅಮೌಂಟಿಗೆ ಪೆನ್ಡ್ರೈವ್ಗೆ ಯಾವ ಕೊಟ್ಟರು. ಮಕ್ಕಳು ಫೋಟೋ ಅಂತೂ ರೂಪ ಅವರು ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ರು. ಯಾಕಂದರೆ ಕ್ವಾಲಿಟಿರು ಮಕ್ಕಳು ಪೋಸ್ಗಳು ಎಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ. ಸಖತ್ತಾಗಿದೆ ಫೋಟೋಸ್ಗಳು ಮಾತ್ರ. ಒಳ್ಳೆ ಮಿರರ್ ನೋಡ್ದಂಗೆ ಆಗುತ್ತೆ, ಅಷ್ಟು ಕ್ವಾಲಿಟಿಯಾಗಿದೆ ಫೋಟೋಸ್ಗಳು. ಚೆನ್ನಾಗಿದೆ. ಸ್ಟುಡಿಯೋನು ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ ಸ್ಟುಡಿಯೋ. ನೋಡಿ ಎಷ್ಟು ಫ್ರೇಮ್ಗಳಿದ್ದಾವೆ ಸ್ಟುಡಿಯೋ ಒಳಗಡೆ. ಯಾಕಂದರೆ ಅವೆಲ್ಲ ಅವರು ಅಷ್ಟು ಚೆನ್ನಾಗಿ ಇದು ಮಾಡ್ಕೊಂಡಿದ್ದಾರೆ, ಫ್ರೇಮ್ ಎಲ್ಲ ಮಾಡಿದ್ದಾರೆ. ನೋಡಿ ಆ ಕಡೆ ಎಲ್ಲ ಕಲರ್ ಸ್ಕ್ರೀನ್ಗಳು, ಒಂದಕ್ಕಿಂತ ಒಂದು ಸ್ಕ್ರೀನ್ಗಳಿದ್ದಾವೆ. ಚೆನ್ನಾಗಿದೆ. ಮಗು ಫೋಟೋಸ್ಗಳು, ಮಕ್ಕಳು ಫೋಟೋಸ್ಗಳು ಮಾತ್ರ ಒಂದಕ್ಕಿಂತ ಒಂದು ಫೋಟೋ ಇದೆ. ಒಂದು ಫೋಟೋ ನೋಡೋಕ್ಕಿಂತ ಈ ಫೋಟೋ ಚೆನ್ನಾಗೈತೆ, ಈ ಫೋಟೋ ಚೆನ್ನಾಗೈತೆ. ನೀನು ಆಲ್ಬಮ್ ನೋಡ್ದಂಗೆಲ್ಲ ಒಂದಕ್ಕಿಂತ ಫೋಟೋ, ಈ ಫೋಟೋ ಸೂಪರಾಗಿದೆ, ಈ ಫೋಟೋ ಚೆನ್ನಾಗಿದೆ ಅಂತ ನಿಮಗೆ ಒಂಥರ ಹೇಳಲ್ವಾ, ನೀವೇ ಕಂಟ್ರೋಲ್ ಆಗಿರಲ್ಲ, ಅಷ್ಟು ಖುಷಿಯಾಗಿರ್ತಾರೆ. ಮಕ್ಕಳು ಫೋಟೋ ಅಂದರೆ ಗೊತ್ತಲ್ವಾ, ತುಂಬ ಚೆನ್ನಾಗಿ ಬರ್ತವೆ ಫೋಟೋಸ್ ಎಲ್ಲ. ಆಲ್ಬಮ್ ಮುಗೀತು, ರೂಪ ಅವರು ಅದನ್ನೇ ಎತ್ತಿಟ್ಬಿಟ್ಟು. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇದಾಗಿತ್ತು ಸ್ಟುಡಿಯೋದು ನಮ್ಮದು. ಹಾಗೆ ವಿಡಿಯೋನ ನೋಡಿ ಎಂಜಾಯ್ ಮಾಡಿ ನೀವು ಕೂಡ. ನೋಡ್ತಾ ಇದ್ವಿ ಒಂದೊಂದ್ಸತಿ ಯಾವ್ದಾದ್ರು ರಿಲೇಷನ್ ನಾವು ಅಪ್ಪ ಅಮ್ಮ ಬಂದಾಗ ಹಾಕೊಂಡು ನೋಡ್ತಾ ಇದ್ವಿ. ಮುಗೀತು, ಹೋಗ್ತಾ ಇದ್ದೀವಿ ಕಾರ್ ಹತ್ರ.
ಫ್ರೆಂಡ್ಸ್ ಸ್ಟುಡಿಯೋಗೆ ಬಂದಿದ್ವಿ, ಎಲ್ಲ ಡೌನ್ಲೋಡಿಂಗ್ ಆಯಿತು. ಇವೇ ನೋಡಿ 2 ಕ್ಯಾಸೆಟು, 5 CD ಇದೆ ಒಳಗಡೆ. ಇದು ನೋಡಿ ಪೆನ್ ಡ್ರೈವ್, ಇದ್ರೊಳಗಡೆ ಫುಲ್ ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ. ಸೂಪರ್ ಕ್ವಾಲಿಟಿಯಾಗಿ ಚೆನ್ನಾಗಿ ಡೌನ್ಲೋಡ್ ಮಾಡಿದೆ. ಮತ್ತು ಇದು ಮೆಟಲ್ ಪೆನ್ ಡ್ರೈವ್, ತುಂಬ ಕ್ವಾಲಿಟಿ ಆಗಿದೆ. ಫ್ರೆಂಡ್ಸ್ ನಮ್ಮ ಅದು ಮದುವೆ ಕ್ಯಾಸೆಟ್ ಬಂದು 10 ಇಯರ್ಸ್ ಆಯಿತು. ನಾವು ಇದುವರೆಗೂ ಪೆನ್ ಡ್ರೈವ್ ತೊಗೊಂಡಿರಲಿಲ್ಲ. ಆ ಕ್ಯಾಸೆಟು ಸುಮ್ಮನೆ ಹಾಳಾಗುತ್ತೆ ಅಂದ್ಬಿಟ್ಟು 10 ವರ್ಷ ಆದಮೇಲೆ ನಾವು ಪೆನ್ ಡ್ರೈವ್ ಮಾಡಿಸ್ತಾ ಇದೀವಿ. ತುಂಬ ಇದು ಸಿದ್ಧಾರ್ಥ ಸ್ಟುಡಿಯೋ ಅಂತ ಅಂದು ಅಟ್ಟೂರ್ ಹತ್ರ ಬರುತ್ತೆ, ವೀರ್ ಸಾಗರ್ ಅಂತ ಒಂದು ಮೇನ್ ರೋಡ್ ಬರುತ್ತೆ, ಅಲ್ಲಿ ಬರುತ್ತೆ. ತುಂಬ ಸ್ಟುಡಿಯೋ ಸಖತ್ತಾಗಿದೆ, ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ ಮತ್ತು ಒಳ್ಳೆ ಇದರಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ. ನೀವು ಕೂಡ ಏನಾದರೂ ಈ ಥರ ಕ್ಯಾಸೆಟ್ಗಳಿದ್ರೆ ಬಂದು ಪೆನ್ ಡ್ರೈವ್ ಮಾಡಿಸ್ಕೊಂಡು ನಿಮ್ದು ಒಂದು ಸ್ವಲ್ಪ ಚೆನ್ನಾಗಿ ಬಾಳಿಕೆ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ. ಥ್ಯಾಂಕ್ ಯು.